ಜನುಮ ಬೇಡವೋ ದೀನ ಬಾಂಧವ ಜ್ಞಾನದಯಾ ಸಿಂಧು ಓ ದೀನ ಬಾಂಧವ ಜ್ಞಾನದಯಾ ಸಿಂಧು ಕ್ಷೀಣವಾದುದು ಅಂತಃಕರಣ ಶೋಣಿಯೋ ಜೀವಿಪುದೆಂತು ನಾವು ಕ್ಷೀಣವಾದುದು ಅಂತಃಕರಣ ಶೋಣಿಯೋ ಜೀವಿಪುದೆಂತು ನಾವು ಓ ದೀನ ಬಾಂಧವ ಜ್ಞಾನದಯಾ ಸಿಂಧು ಕೃಷ್ಣ ಧನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಕೃಷ್ಣ 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 ಧನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಕೆದರಿದೆನ್ನ ಕೇಶರಾಶಿ ದುರುಳರೆನೆಯ ರಕ್ತ ಭಯ ಕಾಣ ಸರ್ಪದಂತೆ ಹಿಡಿ ಚಾಚಿ ನಿಂತಿದೆ ಸಂಧಿಯನ್ನು ಸಮಾಪ್ತಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ ಸಂಧಿಯನ್ನು ಸಮಾಪ್ತಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ ಎಂದಿಗೆ ನೀ ನಿಂದಿಸಿವೆಯು ತಂಗಿಯ ಭಂಗವ ಎಂದಿಗೆ ನೀ ನಿಂದಿಸಿವೆಯು ತಂಗಿಯ ಭಂಗವ ಓ ದೀನ ಬಾಂಧವ ಜ್ಞಾನದಯಾ ಸಿಂಧು ಕ್ಷೀಣವಾದುದು ಅಂತಃಕರಣ ಶೋಣಿಯೋ ಜೀವಿಪುದೆಂತು ಕ್ಷೀಣವಾದುದು ಅಂತಃಕರಣ ಶೋಣಿಯೋ ಜೀವಿಪುದೆಂತು ಓ ದೀನ ಬಾಂಧವ ಜ್ಞಾನದಯಾ ಸಿಂಧು ಅಂಧಕಾರವನ್ನು ಇಂದಿಗೆ ನೀಗುವೆಯೋ ಲೋಕ ಬಾಂಧವ ವಾಸುದೇವ ಪಂಚಪಾಂಡವರ ಪತ್ನಿ ಆದರೂ ಸಹ ಈ ಬಿಚ್ಚಿದ ಮುಡಿಯನ್ನು ಮಾತ್ರ ಮುಡಿಗಟ್ಟಲಿಲ್ಲ. ಈ ಬಿಚ್ಚಿದ ಮುಡಿಯಾದರೂ ಸಹ ಹೆಜ್ಜೆ ಹೆಜ್ಜೆಗೂ ನನ್ನ ದ್ವೇಷವನ್ನು ಹೆಚ್ಚಿಸುತ್ತಿರುವುದು. ಅಣ್ಣ, ನನ್ನ ಪತಿಗಳಿಗಂತೂ ನನ್ನ ಮೇಲೆ ಲೇಷ ಮಾತ್ರವೂ ಮರುಕವಿಲ್ಲ. ಈ ಸಹೋದರಿಯಲ್ಲಿ ನಿನಗೂ ಮರುಕವಿಲ್ಲವೇ ಸ್ವಾಮಿ? ನಿನಗೂ ಮರುಕವಿಲ್ಲವೇ? ದೇವಿ ದ್ರೌಪದಿ ಪಾಂಚಾಲಿ ನಾನಿವಳೊಡನೆ ನಾಲ್ಕಾರು ಪ್ರೇಮವಾದಗಳನ್ನಾಡಿ ಬೇಸತ್ತಿರುವ ಈ ನನ್ನ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳೋಣ ಬಂದರೆ ಇವಳೇಗೆ ಈ ರೀತಿ ಮೌನವಾಗಿ ನಿಂತಿರುವಳಲ್ಲ? ಪ್ರೇತಮೇ ಪಾಂಚಾಲಿ ಅವತೋಪದಿಂದೊಂದು ಕಣ್ಣೀರ ಕೆರೆಯ ಕಾಂತೆ ಪಾಂಡವರ ಪಟ್ಟ ಮೈಸಿ ಈ ಭೀಮನ್ ಮನೋನ್ಮಣಿ ವಸುದೇವನ ಸರೆಯು ನಮಗಿರಲು ವಸುದೇವನ ಸರೆಯು ನಮಗಿರಲು
ಒಂದುದಾವುದೇ ಕೊರತೆ ಪರಮ ವಿಕ್ರಮನಿ ಪರಿಹರಿಸಲಿರ್ಪೆನೆ ಈ ಪ್ರಚಂಡ ಭೀಮ. ಪಾಂಚಾಲಿ ಚಿಂತಿಪೆ ಕೃಪದನಂದಿನಿ ಹೇಗೆ ಚಿಂತಿಪೆ ಕೃಪದನಂದಿನಿ ದುಗುಡ ಬಿಡು ಅಭಯ ಕೊಡು ಕಮಲ ನಂದಿನಿ ಹೇಗೆ ಚಿಂತಿಪೆ ಕೃಪದನಂದಿನಿ ಕರುಣ ದುಷ್ಟ ತಿರುಪತಿಯ ತೊಡೆ ಮುರಿದು ಮತ ತರುವೆ ಕರುಣ ದುಷ್ಟ ತಿರುಪತಿಯ ತೊಡೆ ಮುರಿದು ಮತ ತರುವೆ ಹನುಮದಾದ ನವರನ್ನು ಓಡಿಸದ ಬಿಡ ಚಲೋಗಳು ಹನುಮದಾದ ನವರನ್ನು ಓಡಿಸದ ಬಿಡ ಚಲೋಗಳು ತೊಡೆ ತಟ್ಟಿ ಪುಡಿ ಕುಟ್ಟಿ ಅದ ಮೆಟ್ಟುವೆ ತೊಡೆ ತಟ್ಟಿ ಪುಡಿ ಕುಟ್ಟಿ ಅದ ಮೆಟ್ಟುವೆ ಏಕೆ ಚಿಂತಿತೆ ಕೃಪದ ನಂದಿನಿ ದುಗುಡ ಬಿಡು ಅಭಯ ಕೊಡು ಕಮಲ ನಂದಿನಿ ಪ್ರಿಯ ಏಕೆ ಚಿಂತಿತೆ ಕೃಪದ ನಂದಿನಿ ವಾಸ ಪವಣೆಯ ಬರೆದಿರುವೆ ನಾ ತರುಣಿಯೇ ವಿಭಿನ್ನವಾದ ಪವಣೆಯ ಬರೆದಿರುವೆ ನಾ ತರುಣಿಯೇ ಕಪಟತನದ ವಂಚಕರ ಹೃದಯವನ್ನು ಸೀಳುವೆ ಕಪಟತನದ ವಂಚಕರ ಹೃದಯವನ್ನು ಸೀಳುವೆ ಕೊಡ ತಟ್ಟಿ ಪುಡಿ ಕುಟ್ಟಿ ಎದೆಬೆಟ್ಟಿರುವೆ ತೊಡೆ ತಟ್ಟಿ ಪುಡಿ ಕುಟ್ಟಿ ಎದೆಬೆಟ್ಟಿರುವೆ ಏಕೆ ಚಿಂತಿಪೆ ಕೃಪದ ನಂದಿನಿ ದುಗುಡ ಬಿಡು ಅಭಯ ಕೊಡು ಕಮಲ ನಂದಿನಿ ಪ್ರಿಯ ಏಕೆ ಚಿಂತಿಪೆ ಕೃಪದ ನಂದಿನಿ ಕೃಪದ ನಂದಿನಿ. ಪಾಂಚಾಲಿ ಏಕೆ ಏನಾಯಿತು ಈ ರೀತಿ ಮೌನವಾಗಿ ನಿಂತಿರುವೆಲ್ಲ ನನ್ನೊಡ ತಿಳಿಸಬಾರದೆ? ಏಕೆ ನಿಮಗೆ ತಿಳಿದಿಲ್ಲವೇ? ಪರರ ಸೇವೆಯೂ ಮುಗಿಯಿತು, ವನವಾಸಗಳೆಲ್ಲವೂ ಮುಗಿಯಿತು. ಪಂಚ ಪಾಂಡವರ ಪತ್ನಿಯಾದರೂ ಸಹ ಈ ಬಿಚ್ಚಿದ ಮುಡಿಯನ್ನು ಮಾತ್ರ ಮುಡಿಗಟ್ಟಲಿಲ್ಲ. ಈ ನಿಮ್ಮ ಅಪೌರುಷದ ಮಾತುಗಳು ಸ್ತ್ರೀಯಾದ ನನ್ನ ಮುಂದೆ ಉಚಿತವೆಂದು ತೋರುತ್ತಿರುವುದೇ? ದೇವಿ ಸಾಕು ನಿಲ್ಲಿಸಿ ನಿನ್ನ ಬೆರಳುಗಳನ್ನು. ಹಿಂದಿನವರಿದ್ದ ವಿಪತ್ ಪರಂಪರೆಗಳ ಪರಿಹರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮನಲ್ಲವೇ? ಜನರ ಸಭಾ ಮಧ್ಯದಲ್ಲಿ ಅಗ್ರಜನ ಮನಸ್ಸಿಗೆ ರೋ ಉಂಟಾಗಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದೆಯಾ? ಅಬ್ಬಬ್ಬ, ತಾವೇ ಅಲ್ಲವೇ ಮಲ್ಲರ ಮಲ್ಲ ಜಗದೇಕ ಮಲ್ಲ? ಕೇಳೆ ದ್ರುಪದ ಸುತೆ ಸತಿ ಹಿತೆ ನಿಧಿ ಮನೋಡಚಾರಿತ ಕೇಳೆ ದ್ರುಪದ ಸುತೆ ಕೇಳೆ ದ್ರುಪದ ಸುತೆ ಸತಿ ಹಿತೆ ನಿಧಿ ಮನೋಡಚಾರಿತ ಕೇಳೆ ದ್ರುಪದ ಸುತೆ ಹಡಗಲ್ಲಿ ಕೆಡುಕ ದುರ್ಯೋಧನನ ತೊಡೆ ಮುರಿಯದ ಬಿಡ ಕಥೆಯೋಳನ ಹಡಗಲ್ಲಿ ಕೆಡುಕ ದುರ್ಯೋಧನನ ತೊಡೆ ಮುರಿಯದ ಬಿಡ ಕಥೆಯೋಳನ ದುರುಳ ದುಶ್ಯಾಸನ ಒಡಲ ಭಯದು ದುರುಳ ದುಶ್ಯಾಸ ಒಡಲ ಭಯದು ಬಿಚ್ಚಿದ ಮುಡಿಯನ್ನು ತಟ್ಟಿಸುವೆನು ಬಿಚ್ಚಿದ ಮುಡಿಯನ್ನು ತಟ್ಟಿಸುವೆನು ಕೇಳೆ ದ್ರುಪದ ಸುತೆ ಸತಿ ಹಿತೆ ನಿಧಿ ಮನೋಡಚಾರಿತ ಕೇಳೆ ದ್ರುಪದ ಸುತೆ ದ್ರುಪದ ಸುತೆ ದ್ರುಪದ ಸುತೆ. ದೇವಿ ಸಪ್ತಸಾಗರ ಪರಿವೃತವಾದ ಈ ಭೂಮಂಡಲೋತ್ತರ ಕೆಳಗ ಅವನು ಸರಿ, ಭೂಮಾಭೃ ಜಲವೆಲ್ಲವೂ ಏಕಕಾಲದಲ್ಲಿ ಬತ್ತಿ ಹೋದರು ಸರಿ. ಒಂದು ವೇಳೆ ನನ್ನ ಸಹೋದರರು ಅಗ್ರಜನ ಸಂಧಿಯ ಮಾತಿಗೆ ಅನುಭವಿಸುವ ಸರಿ, ಆದರೆ ನಾನು ಮಾತ್ರ ಹಸ್ತಿನಾವತಿನ ಪ್ರವೇಶಿಸಿ ಇಡೀ ಕೌರವ ಅಸ್ತಿತ್ವವನ್ನು ಸುಟ್ಟು ಭಸ್ಮ ಮಾಡುವುದನ್ನು ನೀನೇ ನೋಡುವಂತೆ. ಅಬ್ಬಬ್ಬಾ, ತಾವೇ ಅಲ್ಲವೇ ಮಲ್ಲರ ಮಲ್ಲ ಜಗದೇಕ ಮಲ್ಲ?
ಭೀಮಸೇನನು ಕೆರಳದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಶಮನ ಮಾಡುವುದು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಸಹೋದರ ಭೀಮಸೇನ, ಏಕೆ ಕೋಪಗೊಂಡಿರುವೆ? ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ಚಿತ್ತ. ದುಡುಕಿ ಸಮರ ಬಯಸುವುದನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ. ಮಡದಿ ಪಾಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ. ಹಾಡಿದವರು ಮುಂದೆ ಬಾಳೆಯರು ಎಂಬ ತಾಳಿದವರು ಮುಂದೆ ಬಾಳೆಯರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಇಲ್ಲ. ಹಿರಿಯರ ವಾಣಿಯ ಮರೆಯುವುದನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರರೇ, ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನಲ್ಲಿಗೆ ರಾಯಭಾರಿಯನ್ನಾಗಿ ಕಳುಹಿಸಲು ಶ್ರೀಕೃಷ್ಣ ಪರಮಾತ್ಮನನ್ನು ಕರೆತರುವರಾರು? ಅಣ್ಣ, ಶ್ರೀಕೃಷ್ಣ ಪರಮಾತ್ಮನು ಭಕ್ತ ಪರಾಧೀನನು. ಆತನನ್ನು ಪ್ರಾರ್ಥಿಸಿದರೆ ಇಲ್ಲಿಯೇ ಪ್ರತ್ಯಕ್ಷನಾಗುವನು. ಮುರಳಿ ಗಾನ ವಿಲೋಲ ಗೋಪಾಲ ಗೋಪಾಲ. ಮುರಳಿ ಗಾನ ವಿಲೋಲ ಗೋಪಾಲ ಗೋಪಾಲ. ಪಾಂಡವರೈವರ ಸರಗುವ ಗೋಲ ಮುರಳಿ ಗಾನ ವಿಲೋಲ ಗೋಪಾಲ ಗೋಪಾಲ ಗೋಪಾಲ. ಅಣ್ಣ, ಪರಮಾತ್ಮ, ನಮ್ಮ ಮೊರೆಯನ್ನಾಯಿಸಿ ಬಂದೇ ಪರಮಾತ್ಮ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರೇ, ಮಂಗಳವಾಗಲಿ. ಅಣ್ಣ, ವಾಸುದೇವ, ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ನಿನಗೂ ಮಂಗಳವಾಗಲಿ ಭೀಮಸೇನ. ಅಣ್ಣ, ನನ್ನನ್ನು ಆಶೀರ್ವದಿಸು. ತಂಗಿ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ. ದೇವಕಿ ವರನಂದನ ಪರಮಾತ್ಮ,
ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂಧುವೆನಿಸಿದ ಪರಮಾತ್ಮನೋ ನೀನೇ ಕೃಷ್ಣ ಕೃಷ್ಣ ಬಂಧುವೆನಿಸಿದ ಪರಮಾತ್ಮನೋ ಐವರ ಅಭಿಮಾನ ನಿರಗಾಯಿತು ಬಾಳಿನ ಆನಂದ ಬೆಳಗಾಯಿತು ಐವರ ಅಭಿಮಾನ ನಿರಗಾಯಿತು ಬಾಳಿನ ಆನಂದ ಬೆಳಗಾಯಿತು ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ನಮಿಗೆ ಮಾಧವ ದೇವಕಿ ವರನಂದನ ಭಾವ ಜನಯನ ನಮಿಗೆ ಮಾಧವ ದೇವಕಿ ವರನಂದನ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನೀವು ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆ ಆ ದೇವ ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು ಪರಮಾತ್ಮ ಧರ್ಮನಂದನ, ಪರಮಾತ್ಮ ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಕರ್ತವ್ಯ. ಧರ್ಮನಂದನ, ಪರಮಾತ್ಮ ಅದು ಆಗಿರಲಿ. ನಿಮಗೆ ನ್ಯಾಯವಾಗಿ ಬರಬೇಕಾಗಿರುವ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಮುರಹರಿ ಮೈಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂದು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತು ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸೈತನೇ ಬಿಡರಿ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆ ಕೃಷ್ಣ ಕೃಷ್ಣ ಪರಮಾತ್ಮ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ದೇವ. ಧರ್ಮನಂದನ, ಪರಮಾತ್ಮ ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮ ಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮ ಅಭಿಮತಕ್ಕೆ ಗಂಡು ಧರ್ಮದ ಗಟ್ಟು ಗುಣಾಕಾರ ಕೋಟೆ ಅಂತ ಭಟ್ಟುವಂತಿದೆ. ಅದನ್ನು ಭೇದಿಸಿ ಮುಂದುವರೆದರೆ ಬೋತ್ತು ಎಂಬ ಪಾಶ ನಮ್ಮನ್ನು ಮೊದಲಲ್ಲಿ ಬಿಡ್ತಿಲ್ಲ. ಹೊರಕು ನಮ್ಮ ಹಾಡಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ, ವಾಸುದೇವ, ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾಗಿದ್ದವು.
ಅವುಗಳನ್ನು ತೊಲಗಿಸಿ ಮುಂಬರೋಣವೆಂದರೆ ಈ ಭ್ರಾತೃವೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಸುಡಬೇಕು ನಮ್ಮ ಏರಿ ಜನ್ಮವನ್ನ. ಧನಂಜಯ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದರು ಎಂದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗದಿರುವರೆ. ತಂಗಿ, ಸಹೋದರಿ ಯಾಜ್ಞಸೇನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತವಲ್ಲವೇ? ಅಣ್ಣ, ಸಹೋದರಿ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಮರಕವಿಲ್ಲದೆ ಬಾರಿ ಬಾರಿಗೂ ಸಂಧಿ ಸಂಧಿ ಎಂದು ಪ್ರಯತ್ನಿಸುತ್ತಿರುವ ನನ್ನ ಪತಿಗಳ ಅಭಿಪ್ರಾಯವನ್ನು ನ್ಯಾಯ ಸಮ್ಮತವಂತಲು ಧರ್ಮ ಸಮ್ಮತವಂತಲು ಈಗಿಳನಣ್ಣ. ಧರ್ಮವೆಂದು ಹಂಬಲಿಸುತ್ತಾ ಕೈ ಹಿಡಿದ ಪತ್ನಿಯನ್ನು ದ್ಯೂತದ್ರಿಪಣವಾಗಿಟ್ಟು ಸೋತೋ ಧರ್ಮಪ್ರಭು ಇವರು ನನ್ನ ಪತಿಗಳೇ. ಛೀ, ಬಂಡಿ ಅನ್ನವನ್ನು ತಿಂದು ಅಂತಹ ಬಂದ ಬಕನನ್ನು ಕೊಂದ ಸುಮ್ಮನಾಗಿ ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸುಟ್ಟು ಕೈಯಲ್ಲಿ ಸೌಟು ಹಿಡಿದುಕೊಳ್ಳಿ. ಪಾರ್ಥ, ಪಲ್ಗುಣ, ಕಿರೀಟಿ, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬಾ ದಶನಾಮಾಂಕಿತಗಳನ್ನು ಪಡೆದು ಆ ಪರಮೇಶ್ವರನಿಂದ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾವೀರ. ನಿಮಗೇಕೆ ಬೇಕು ಆ ಗಾಂಡೀವ? ಅದನ್ನು ಬಿಸುಟ್ಟು ಬಳೆಗಳನ್ನು ತೊಟ್ಟಿಕೊಳ್ಳಿ. ಸಾಕು ಸುಮ್ಮನಾಗಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ಇವರೆಲ್ಲರೂ ನನ್ನ ಮೃತ್ಯು ಸ್ವರೂಪದವರು. ಅಣ್ಣ, ನನಗಾದ ಅಪಮಾನಕ್ಕೆ ನಾನೇ ರಣರಂಗದಲ್ಲಿ ನಿಂತು ಹೋರಾಡಿ ನನ್ನ ಮುಡಿಗೆ ಕೈ ನೀಡಿದ ಒಡಲನ್ನು ಸೀಳಿ ಆತನ ಬಿಸಿ ನೆತ್ತರದಿಂದ ಈ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವಿನಣ್ಣ. ಅಣ್ಣ, ಒಂದು ವೇಳೆ ಸಾಧ್ಯವಾಗದಿದ್ದಲ್ಲಿ ಅಗ್ನಿಯ ಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವಿನಣ್ಣ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ನನ್ನ ಸಹೋದರಿ ಅಭಿಪ್ರಾಯವೇ ಮತ್ತೊಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯಿತಲ್ಲ ಎಂದು ಕೇಳಿದೆನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳೋದ್ರಿಂದಾಗುವ ಪ್ರಯೋಜನವಾದ್ರೆ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಆದರೂ ಸತಿಯ ಆರ್ತನಾದವನ್ನು ಆಲಿಸುವುದು ಭೀಮಸೇನ ಪತಿಯಾದ ನಿನ್ನ ಮುಖ್ಯ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರವಳು ಪತಿಗಳಲ್ಲವೇ? ಬರೇ ಅದನ್ನು ಪರಿಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೆ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹೌವ, ಸಂಬಂಧವಿಲ್ಲದೆ ಹಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿ ಬಿರುಮುಡಿಯ ಕಟ್ಟುಸುವೆ ನೆನುತಂ ಗನಗದಾ ಭಂಡಧಿಂ ದುರ್ಯೋಧನನ ತೊಡೆಯ ಪುಡಿಗುಟ್ಟಿಸುವೆ ನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಢಂಬದ ನುಡಿಗಳ ನುಡಿದು ಬಾವಾ ಮರೆತೆಯೋ ಮರೆತು ನಿದ್ರೆಯೋ ಳಿಹೆಯೋ ಹಿಡಿಂಬ ಮನೋಹರ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಮ್ಮರಿಯ ಬದಲಾಗಿ ಅಯ್ಯ ಹೆಣ್ಣಿನ ಕಣ್ಣಲ್ಲಿ ಸಹಸ್ರ ಬಡ ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರುಸವಂತಲ್ಲ ಜಗದ ಕರವೇನು ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟಗಳ ಬಯಲು ದುಶ್ಯಾಸನ ಹೊಡಲ ಕುಡಿಗುಟ್ಟಿ ಪಾಡಗಿ ದುರ್ಯೋಧನ ತೊಳೆಯ ರೂಪರಸುದೆ ಕಟ್ಟಿಸುವೆನು ಈ ನಿನ್ನ ಬಿರುಮುಡಿಯ ಬಡದಿರುವ ಜಯ ಸಹಗರಕ ಬರ್ತನ
ಕೇಳನ್ನರಿಮತ ಬರಸೂನ್ನತರ ಕುಲ ಹಾಡಿಗಳನ್ನು ಪಾಂಡವರ ಗುರುವನ್ನು ಮುಟ್ಟಿದ ಚಂಡ ಕೌರವರ ಪಾಂಡವರ ಗುರುವನ್ನು ಮುಟ್ಟಿದ ಚಂಡ ಕೌರವರ ಕಣ್ಣೆಯಲಂಗಳ ತುಂಡರಿಸಿ ಮಾಡಿರೋದ ಕಣ್ಣೆಯಲಂಗಳ ತುಂಡರಿಸಿ ಮಾಡಿರೋದ ಮಗ ಬೇಸಾಡ್ಬಿಟ್ಟಿದ್ವಿ ಈ ಮನದ ಯಾವ ದಂಡತ್ವವನ್ನು ತೋರ್ಪಡಿಸಿ ಸಂತೋಷದೇ ಸಹೋದರಿ ಮಾರ್ಪಡಿಸಿ ಈ ಮನದ ಯಾವ ದಂಡತ್ವವನ್ನು ತೋರ್ಪಡಿಸಿ ದಪ್ಪದಿದ್ದೆರವ ಗುರುವರರ ಕಾಲುಗಳ ಪಿಡಿದು ದಪ್ಪದಿದ್ದೆರವ ಗುರುವರರ ಕಾಲುಗಳ ಪಿಡಿದು ಗಿರದ ಗಿರ 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 ಪಡಿತದೆ ವಾಸುದೇವ ದಯಮಾಡಿ ತಂದು ನಿರಾಕರಿಸಿ ಬಿಡು. ಭೀಮಸೇನ ಭೀಮಸೇನ ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತೆ. ಮರೆತಿರೇಕೆ? ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಧರೊಡನೆ ಸಂಧಿಯೇ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಶ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಶ. ವಿಧ ವಿಧ ಅಸ್ತ್ರ ಪ್ರಯೋಗದಿ ಗಳಿಸಿದನ ವಿಜಯನೆಂಬ ಪೆಸರ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದ ವಾಸುದೇವ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದ ಅನಿಜರ ಈ ಪರಿನೋಯ್ಕುದು ತರವೆ ಧರ್ಮಜಗೆ. ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ, ಭ್ರಾತೃ ಎಂಬ ಮಮಕಾರದಿಂದ ಇವರೀರ್ವರು ಬಹಿರಂಗವಾಗಿ ನಿನ್ನ ಮಾತಿಗೆ ತಲೆಬಾಗಿದರು ಸಹ ಆದರೆ ಅವರ ಅಂತರಾತ್ಮದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಎತ್ತು ಉರಿಯಲಾರಂಭಿಸಿತು. ಅದನ್ನು ಶಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಈ ರೀತಿ ತವಕಿಸುತ್ತಿರುವರು. ಧರ್ಮನಂದನ ಪರಮಾತ್ಮ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕಾಳಗೈ ಅಸಮತವೇ ನಗೆ ಕಾಳಗೈ ಅಸಮತವೇ ನಗೆ ಚಾಳಿಸಬೇಡಲ್ಲ ಬೇಡುವೆ ದೇವ. ಚಾಳಿಸಬೇಡಲ್ಲ ಬೇಡುವೆ ದೇವ. ಕದನವು ಬೇಡವುದೇ ಓ ದೇವ, ಕದನವು ಬೇಡವುದೇ. ಪರಮಾತ್ಮ, ಶಾಂತಿಯಿಂದಲೇ ರಾಜ್ಯವ ಪಡೆವ ಕೃಷ್ಣ.
ರಾಜ್ಯವ ಪಡೆವ ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದರ ಮಾಡೆಲ್ಲ ಬೇಡುವೆ ದೇವ ಅಂದರ ಮಾಡೆಲ್ಲ ಬೇಡುವೆ ದೇವ ಸಮರದಿಂದ ದರುವ ಪಾಪದ ಫಲವೇನು ಸಮರದಿಂದ ದರುವ ಪಾಪದ ಫಲವೇನು ಕದನವು ಬೇಡವುದೇ ಓ ದೇವ ಕದನವು ಬೇಡವುದೇ ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕವಿದಿದೆ ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ ಧರ್ಮನಂದನ ಪರಮಾತ್ಮ ನಿನ್ನ ಮನದ ಅಭಿಪ್ರಾಯಕ್ಕಾದರೂ ಈ ಸಂಧಿ ನಡೆಯಲೇಬೇಕು ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಿ ಹೋಗಲೇಬೇಕು ಈ ನನ್ನ ಪ್ರೀತಿಯ ಸಹೋದರಿಯ ಕಣ್ಣೀರ ಕಾರುವೆ ಬತ್ತಿ ಹೋಗಲೇಬೇಕು ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ನಿನ್ನ ಇಚ್ಛೆ ಅಂತಾಗಲಿ ಮುಕುಂದ ತಂಗಿ ನೀನು ಚಿಂತಿಸಬೇಡ ಚಿಂತೆ ಪಡದಿರೋನೆ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರೋನೆ ಚಿಂತೆ ಪಡದಿರೋನೆ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರೋನೆ ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವನೆ ನಿಮ್ಮನು ಮುರವೈರೇ ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವನು ನಿಮ್ಮನು ಮುರವೈರೇ ನೀನಸು ನಗುತ್ತೀರೇ ಎಲ್ಲ ಮನಗೆ ಶಾಂತಿ ಹೌದು ಸಹೋದರಿ ನೀನಸು ನಗುತ್ತೀರೇ ಎಲ್ಲ ಮನಗೆ ಶಾಂತಿ ನಿಮ್ಮ ಏಳಿಗೆಗಾಗಿಯೇ ಮರೆತಿಗೆ ವಿಶ್ರಾಂತಿ ನಿಮ್ಮ ಏಳಿಗೆಗಾಗಿಯೇ ಮರೆತಿಗೆ ವಿಶ್ರಾಂತಿ ವಿಜಯ ನಿಮಗಿಂದು ಒದಗಿ ಬಂದಿಗುದು ಚಿಂತೆ ಪಡದೆ ನಿಶ್ಚಿಂತ ಎಂದಿರೋ ವಿಜಯ ನಿಮಗಿಂದು ಒದಗಿ ಬಂದಿಗುದು ಚಿಂತೆ ಪಡದೆ ನಿಶ್ಚಿಂತ ಎಂದಿರು ಚಿಂತೆ ಪಡದಿರುನೆ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರುನೆ ಮದಿಸಿದ ಕೌರವನ ಮೂಲವ ಸಮ್ಮರಿಸಿ ಪಾಂಡವ ಕೀರ್ತಿಯ ಮುಗಿಲಲೆ ಮೆರೆಸಿ ಅವರು ಸಹೋದರಿ ಮದಿಸಿದ ಕೌರವನ ಮೂಲವ ಸಮ್ಮರಿಸಿ ಪಾಂಡವ ಕೀರ್ತಿಯ ಮುಗಿಲಲೆ ಮೆರೆಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ಸಹೋದರಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ಸರ್ಪರಾಂಜನನ ದರ್ಪ ಮುರಿಯುವುದೇ ಕಪಿಧ್ವಜವ ದಿಗ್ವಿಜಯದೆ ನೆರೆಸುವೆ ಸರ್ಪರಾಂಜನನ ದರ್ಪ ಮುರಿಯುವುದೇ ಕಪಿಧ್ವಜವ ದಿಗ್ವಿಜಯದೆ ನೆರೆಸುವೆ ಚಿಂತೆ ಪಡದಿರೋನೆ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರೋನೆ ಸದೆಯಳೆ ಚಿಂತೆ ಪಡದಿರೋನೆ ಮನದೊಳು ಚಿಂತೆ ಪಡದಿರೋನೆ
ಸಹೋದರಿ, ಅಣ್ಣ, ನೀನು ಚಿಂತೆಯನ್ನು ಪಡಬೇಡ. ನಾಳೆ ಕುರುಸಭೆಯಲ್ಲಿ ಕೌರವನ ಕೋಪವನ್ನು ಸರ್ವ ಪ್ರಕಾರದಲ್ಲಿಯೂ ಕೆರಳಿಸಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡೇ ಬರುತ್ತೇನೆ. ನೀನು ಚಿಂತಿಸಬೇಡ. ಪರಮಾತ್ಮ, ನಿನ್ನ ನಂಬಿದೆ ನೀರಜ ನಯನ, ಮುನ್ನ ಪಾಲಿಸೋ ಲಕ್ಷ್ಮೀ ರಮಣ. ನಿನ್ನ ನಂಬಿದೆ ಮುನ್ನ ಪಂಚಾಲಿ ಮಾನವ ಕಾಯ್ದ ದೇವನೇ. ಪರಮಾತ್ಮ, ಮುನ್ನ ಪಂಚಾಲಿ ಮಾನವ ಕಾಯ್ದ ದೇವನೇ, ಗಣ ಮಹಿಮನೆ ಕರುಣಾ ಸಾಗರನೆ. ಪರಮಾತ್ಮ, ಗಣ ಮಹಿಮನೆ ಕರುಣಾ ಸಾಗರನೆ. ನಿನ್ನ ನಂಬಿದೆ ನೀರಜ ನಯನ, ಮುನ್ನ ಪಾಲಿಸೋ ಲಕ್ಷ್ಮೀ ರಮಣ. ನಿನ್ನ ನಂಬಿದೆ ತರಳ ಧ್ರುವನಿಗೆ ಅಭಯವ ನೀಡಿದೆ, ಗರುಡ ಗಮನ ಹರಿ ಕರುಣಾನಿಧಿ. ತರಳ ಧ್ರುವನಿಗೆ ಅಭಯವ ನೀಡಿದೆ, ಗರುಡ ಗಮನ ಹರಿ ಕರುಣಾನಿಧಿ. ಗಿರಿಧರ ಮಾಧವ ಕೃಷ್ಣ, ಕೃಷ್ಣ ಕೃಷ್ಣ ಗಿರಿಧರ ಮಾಧವ ಕರುಣಿಸು ಕೇಶವ. ಪರಮಾತ್ಮ, ಗಿರಿಧರ ಮಾಧವ ಕರುಣಿಸು ಕೇಶವ. ಸರಸಿಜ ಲೋಚನ ನಿರುತವು ಪಾಲಿಸು. ಪರಮಾತ್ಮ, ಸರಸಿಜ ಲೋಚನ ನಿರುತದಿ ಪಾಲಿಸು. ಸರಸಿಜ ಲೋಚನ ನಿರುತದಿ ಪಾಲಿಸು. ಪರಮಾತ್ಮ, ಸರಸಿಜ ಲೋಚನ ನಿರುತದಿ ಪಾಲಿಸು. ನಿನ್ನ ನಂಬಿದೆ ನೀರಜ ನಯನ, ಮುನ್ನ ಪಾಲಿಸು ಲಕ್ಷ್ಮೀ ರಮಣ. ನಿನ್ನ ನಂಬಿದೆ ಪರಮಾತ್ಮ. ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು. ಯಾವ ಮಹಿಮಾ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು, ಯಾವ ಮಹಿಮಾ ಪುರುಷನ ದರ್ಶನಕ್ಕಾಗಿ ಯೋಗಿಗಳು ಹಗಲಿರು ತಪವನ್ನಾಚರಿಸಿ ಬರುತ್ತಿರಲು, ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯ ಮಂದಿರದಲ್ಲಿ ನೆಲೆಸಿರುವುದು, ಯಾವಾತನ ಸಕಲ ಜೀವಿಗಳಿಗೆ ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಆ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನನು ಆ ದುರ್ಯೋಧನ ಬಳಿ ಹೋಗುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಹೇ ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವಾಗುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಪರಮಾತ್ಮ,
ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ವಸುದೇವ ಪಾಲ ಪರಮಾತ್ಮ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜ ಲೋಚನ ದರುಶನ ತಾರ ಪರಮಾತ್ಮ ನೀರಜ ಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ವಿದುರ ಭಕ್ತ ಶಿರೋಮಣಿ ಆಹಾ ಇದೇನಿದು ಕೋಟಿ ಸೂರ್ಯ ಪ್ರಕಾಶಮಾನ ಬೆಳಕು ಈ ಕಡೆಯೇ ಬರುತ್ತಿರುವುದಲ್ಲ ನನ್ನ ಆರಾಧ್ಯ ದೇವನಾದ ಶ್ರೀಕೃಷ್ಣ ಪರಮಾತ್ಮನೇನಾದರೂ ಬರುತ್ತಿರುವುದೇ ಪರಮಾತ್ಮ ವಿದುರ ಓ ಹೌದು ಹೌದು ಅವನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನನ್ನ ಆರಾಧ್ಯ ದೇವ ಶ್ರೀಕೃಷ್ಣ ಪರಮಾತ್ಮ ಪ್ರಭು ಇವ ನಿನಗೆ ವಂದಿಸುವೆನು ಪರಮಾತ್ಮ ವಿದುರ ಪರಮಾತ್ಮ 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 ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ
ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಗೋವಿದಯ ಅರಸ ಕೋಟಿ ಕೋಟಿ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಪಾಲಕಡೊಳ್ಳೊಳ್ಳು ಲೀಲೆಯಿಂದ ಬಂದೆಯ ಪರಮಾತ್ಮ ಪಾಲಕಡೊಳ್ಳೊಳ್ಳು ಲೀಲೆಯಿಂದ ಕಡುಶಿಲೆಯಾದಯಿ ಜಡನ ಕಡೆದು ಹರಿ ಪರಮಾತ್ಮ ಕಡುಶಿಲೆಯಾದಯಿ ಜಡನ ಕಡೆದು ಹರಿ ಕಡುಶಿಲೆಯಾದಯಿ ಜಡನ ಕಡೆದು ಹರಿ ಪರಮಾತ್ಮ ಕಡುಶಿಲೆಯಾದಯಿ ಜಡನ ಕಡೆದು ಹರಿ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಕರಣ ಮೊರ ಕೇಳಿ ದುರುಳ ಹಿರಣ್ಯರ ಕರುಳನ್ನು ಕೊರಳಲ್ಲಿ ಧರಿಸಿದೆಯ ಪರಮಾತ್ಮ ಏನು ನಿನ್ನ ನೀನೆ ಕರಣ ಮೊರ ಕೇಳಿ ದುರುಳ ಹಿರಣ್ಯರ ಕರುಳನ್ನು ಕೊರಳಲ್ಲಿ ಧರಿಸಿದೆಯ ಕರಿಯ ಮೊರ ಕೇಳಿ ಹರಿಯ ನೀ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಪರಮಾತ್ಮ ಹೌದೇ ಕರಿಯ ಮರ ಕೇಳಿ ಹರಿಯ ನೀ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಹನಂತ ಗುಣ ರೂಪಣೆ ನಿನ್ನಯ ಪರಮಾತ್ಮ ಹರಿಹನಂತ ಗುಣ ರೂಪಣೆ ನಿನ್ನ ಚರಣವನ್ನು ಮನದೊಳಗೆ ನಮಿಸುವನು ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಮೋ ನಾರಾಯಣ ಪರಮಾತ್ಮ ನಿನ್ನ ಕೊಂಡಾಟವಾಗಿರಲಿ ನಾನೇನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡಯ್ಯ. ಪರಮಾತ್ಮ ಸಕಲ ಪ್ರಪಂಚವನ್ನು ತಮ್ಮ ಉದರದಲ್ಲಡಗಿಸಿಕೊಂಡು ಸಕಲ ವಸ್ತುಗಳನ್ನು ಪರಿಪಾಲಿಸುತ್ತಿರುವ ನಿಮಗೆ ಅನುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ? ಇದುರ ಪರಮಾತ್ಮ ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನನಿಗೆ ಬಳಿ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ಇಲ್ಲಿವರೆಗೂ ಸೆಳೆತಂದಿತು ಎಂದರೆ ನೀನೇನು ಸಾಮಾನ್ಯನೇ? ಕೊಡವಿಯೋ ಭಕ್ತ ಶಿರೋಮಣಿ ನೀನು ಪಡವಿಯೋ ಭಕ್ತ ಶಿರೋಮಣಿ ನೀನು ಬಲ್ಲೆ ನಿನ್ನಯ ಮನವ ಸರಿಯಲ್ಲ ಸರಸರಿದು ಕಂಡೆ ಗುಣ ಸಾಗರ ಮಾನವ ಗುಣ ಗಂಭೀರ ವಿದುರ ಎನ್ನಲಿ ಸಲ್ಲದ ನಾಟಕವೇ ಬಲ್ಲೆ ನಿನ್ನಯ ಮನವ
ಪಾಶದಿ ಚಿತ್ತವನ್ನೋಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನ್ನೋಲಿಸಿದೆ. ಯತ ಪೋಧರು ಮನಾಯಿತಲೆ ಬಾರ್ಪುದೋ. ಯತ ಪೋಧರು ಮನಾಯಿತಲೆ ಬಾರ್ಪುದೋ. ಶಕ್ತನೆಂದೆನಿಸಿಹ ವಿದುರ ವಿದುರ ಶಕ್ತನೆಂದೆನಿಸಿಹ ಮತ್ತ ಸುಯೋಧನ ಶಕ್ತನೆಂದೆನಿಸಿಹ ಮತ್ತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆನಿಪನೆ. ಬಲ್ಲೆ ನಿನ್ನಯ ಮನವ ಸರಿಯಲ್ಲ ಸರಸವಿದು ಕಂಡೆ ಗುಣ ಸಾಗರ. ನವ ಗುಣ ಗಂಭೀರ ವಿದುರ ಎನ್ನಲಿ ಸಲ್ಲದ ನಾಟಕವೇ. ಬಲ್ಲೆ ನಿನ್ನಯ ಮನವ ವಿದುರ 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 ಹಲವು ವರ್ಷಗಳಿಂದ ಕಾಮ ಕ್ರೋಧಾದಿಗಳಿಗೆ ಎಡಿಮಾಡಿಕೊಡುವ ಆಹಾರಗಳನ್ನೆಲ್ಲ ತ್ಯಜಿಸಿ ಸಕಲ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಗೋಮಾತೆಯ ಕ್ಷೀರದಿಂದಲೇ ವಾಸಿಸುತ್ತಿರುವ ಈ ನಿನ್ನ ಭಕ್ತಿಯನ್ನು ನಾನರಿಯೇನೆ. ಪರಮಾತ್ಮ ವಿದುರ, ಪರಮಾತ್ಮ ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು ಕಣೋ. ಏನಾದರೂ ಆಹಾರವನ್ನು ಕೊಡು. ಅಯ್ಯೋ ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವೊಂದನ್ನು ಬಿಟ್ಟು ಬೇರೇನು ಇಲ್ಲ ದೇವ. ಏನೆಂದ ವಿದುರ? ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ನನಗೆ ಅತ್ಯಂತ ಪ್ರಿಯವಾದ ಆಹಾರವೇ ಅದು. ವಿದುರ, ಪರಮಾತ್ಮ, ಕುಚೇಲನು ಬಹು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗ ಈಗ ಸವಿದಂತಿದೆ. ಶ್ರೀರಾಮಾವತಾರದಲ್ಲಿ ಭಕ್ತಿಯಾದ ಶಬರಿಯು ಬಹು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣಿನ ರುಚಿ ಆಹಾ, ನಾನು ಎಂದಿಗೂ ಮರೆಯುವಂತಿಲ್ಲ. ವಿದುರ, ಪರಮಾತ್ಮ, ಈಗ ನಿನ್ನಲ್ಲಿರುವ ಕ್ಷೀರವು ಅವೆರಡರಷ್ಟೇ ಉತ್ತಮವಾದದ್ದು. ಎಲ್ಲಿ ವಿದುರ? ಆ ಕ್ಷೀರವನ್ನು ತೆಗೆದುಕೊಂಡು ಬಾ. ತಮ್ಮಿಚ್ಛೆ ಅಂತಾಗಲಿ ಪರಮಾತ್ಮ. ಏಕೆ ಭಕ್ತ ಶಿರೋಮಣಿ ತವಕಿಸುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ ಪರಮಾತ್ಮ. ಈಗ ತಾನೇ ತಮಗೆ ನೈವೇದ್ಯಕ್ಕೆಂದು ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿದನು ದೇವ. ವಿದುರ, ನನಗೆ ನೈವೇದ್ಯವಾಯಿತು ಎಂದ ಮೇಲೆ ಪಾತ್ರೆ ತಳಭಾಗದಲ್ಲಿ ಶೇಷವಾದರೂ ಕ್ಷೀರ ಉಳಿದಿರಬೇಕು. ಹೌದಲ್ಲ? ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ತಮ್ಮಿಚ್ಛೆ ಅಂತಾಗಲಿ ಪರಮಾತ್ಮ. ಇದು ಸ್ವೀಕರಿಸಿ ಪರಮಾತ್ಮ. ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಮೋಸಗಾರನು, ಸುಳ್ಳುಗಾರನಯ್ಯ. ಪರಮಾತ್ಮ, ಆ ಶೇಷದಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಈಗ ನೋಡುತ್ತಿರು. ವಿದುರ, ಪರಮಾತ್ಮ, ಕ್ಷೀರವಿಲ್ಲವೆಂದು ಹೇಳುತ್ತಿದೆಯಲ್ಲ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಕೊಂಡು ಇಲ್ಲವೆಂದು ಹೇಳುತ್ತಿದೆಯಲ್ಲ,
ಅದೋ ನೋಡು ನಿನ್ನ ಭಕ್ತಿ ಎಂಬ ಕ್ಷೀರ ಸಾಗರವು ಒಳೆಯಾಗಿ ಹರಿಯುತ್ತಿರುವುದೆಂಬುದನ್ನ. ಪರಮಾತ್ಮ ಧನ್ಯನಾದೆ, ಪರಮಾತ್ಮ ಧನ್ಯನಾದೆ. ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತಜನ ಪರಿಪಾಲಿತಂ ಸಪ್ತಾಂಗ ಮುನಿ ಪೂಜಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಕರ. ಪರಮಾತ್ಮ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಕರ. ಸಾಗರ ಶಯನ ಚಿರ ಸಾಗರ ಶಯನ. ಪರಮಾತ್ಮ ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಜಯವೇ ಬಲು ಅಮರ. ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಜಯವೇ ಬಲು ಅಮರ. ಅಮರರೊಳು ನೀ ಕರುಣೆಯ ತೋರಿ. ಪರಮಾತ್ಮ ಕರುಣೆಯ ತೋರಿ ತಾಮಸ ನೀಡಿದ ದಾಮೋದರ. ತಾಮಸ ನೀಡಿದ ದಾಮೋದರ. ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಕರ. ಪರಮಾತ್ಮ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಕರ. ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಕರ. ಕ್ಷೀರ ಸಾಗರವನ್ನೇ ಹರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿಯರು ಧನ್ಯರು ದೇವ, ಧನ್ಯರು. ವಿದುರ, ನಾನಿಂದು ಪಾಂಡವರಿಗೆ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಆ ದುರ್ಯೋಧನ ಬಳಿಗೆ ರಾಯಭಾರಿಯಾಗಿ ಹೋಗುತ್ತಿದ್ದೇನೆ. ಪರಮಾತ್ಮ ಹೌದು ವಿದುರ. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದ್ಯೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸಿದೆಯಾ ದೇವ. ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು ದೇವ, ಧನ್ಯರು ದೇವ, ಧನ್ಯರು. ಪರಮಾತ್ಮ ದೇವ ವಿದುರ, ಪರಮಾತ್ಮ ನಾನು ನನ್ನ ಸೋದರ ಅತ್ತೆಯಾದ ಕುಂತಿ ದೇವಿಯೊಡನೆ
ಕೆಲವು ರಹಸ್ಯವಾದ ಮಾತುಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಬಳಿ ಹೋಗುತ್ತಿರುವನು. ನೀನು ಅಲ್ಲಿಗೆ ಭಾವಿದುರ ಇಂದೆಂದು ನಡೆಯದಂತಹ ವಿಚಿತ್ರ ಪ್ರಸಂಗವೊಂದು ಅಲ್ಲೂ ನಡೆಯುವುದು. ತಮ್ಮ ಇಚ್ಛೆ ಅಂತಾಗಲಿ ಪರಮಾತ್ಮ. ನೀನು ನೋಡಿವೆಯಂತೆ? ಖಂಡಿತ ಪರಮಾತ್ಮ. ಪರಮಾತ್ಮ ಜಗದ ಜೀವನದ ತನು ನೀನೆ ಆಟಿಸಿ ಕುಣಿಸಿ ಮಾಯಯ ಕವಿಸಿ ಆಟಿಸಿ ಕುಣಿಸಿ ಮಾಯಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರನೆ ಬಲ್ಲವರಿಲ್ಲ ಜಗದ ಜೀವರನೆ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಪರಮಾತ್ಮ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಪರಮಾತ್ಮ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿಸ ಭವರೋಗ ವೈದ್ಯ ನೀ ಪರಿಪಾಲಿಸ ಜಗದ ಜೀವನದ ತನು ನೀನೆ ಆಡಿಸಿ ಕುಣಿಸಿ ಮಾಯಯ ಕವಿಸಿ ಆಡಿಸಿ ಕುಣಿಸಿ ಮಾಯಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ಜಗದ ಜೀವಾತ್ಮನೋ ನೀನೇ ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಛಲ? ಅಂದು ನಿನ್ನ ಸಹೋದರರನ್ನು ಕೊಂದ ಆ ಕೌರವನಲ್ಲಿ ನೀನು ಮಾಡಿದ ಪ್ರತಿಜ್ಞೆ, ನೀನು ಮಾಡಿದ ಶಪಥ ಏನಾಯಿತು ಶಕುನಿ? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ಸೌಬಲ ರಾಜ ಶಕುನಿಯ ಸುವಾಸನೆಯನ್ನು ಅಲ್ಲಗಳೆಯುತ್ತಿರುವ ಆದಮ ಮರಳುಗಳೇ ಸದ್ದು! ಏನೀ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ? ಏನು ಪ್ರಳಯಾಗ್ನ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ? ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರವೀಣ, ಮಾಸ್ತರ್ಯದ ಮಹಾನ್ ನಿಪುಣ, ದುರ್ಯೋಧನ, ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ
ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ದುರ್ನೀತ, ದುರ್ಜಾತ, ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾದ ಗಾಂಧಾರ ವಂಶೋಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನೀ ಜನ್ಮದಾತನನ್ನು, ನನ್ನೀ ಜನ್ಮದಾತನನ್ನು ದುರ್ಯೋಧನ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ, ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟುಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು. ದುರ್ಯೋಧನ, ನನ್ನ ರಕ್ತವೇ ಕುದಿಯುತ್ತಿದೆ. ಕೌರವೇಶ್ವರ, ಅಂದು ನೀನು ನೀಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ, ಒಂದು ಒಳನ ನೀರನ್ನು ಮಾತ್ರ ಕೊಡುತ್ತಿದ್ದೆ. ನನ್ನ ಹತಭಾಗ್ಯ ಸಹೋದರರು, ನನ್ನ 99 ಮಂದಿ ಸಹೋದರರು ಅದೆಲ್ಲವನ್ನೂ ನನಗೆ ಕೊಟ್ಟು ನಿನ್ನ ಚಾಚಕೋಶದಲ್ಲೇ ಉಸಿರುಬದ್ಧನಾಗಿ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನೊಬ್ಬನನ್ನೇ ಉಳಿಸಿ ಅವರೆಲ್ಲರೂ ಉಪವಾಸ ಮಾಡುತ್ತಲೇ ದುರ್ಯೋಧನ, ಅವರೆಲ್ಲರೂ ಉಪವಾಸ ಮಾಡುತ್ತಲೇ ಅದೆಲ್ಲವನ್ನೂ ನನಗೆ ಕೊಟ್ಟು ದಾಹ ಅಯ್ಯೋ ಹಸಿವು ಒಬ್ಬೊಬ್ಬರಾಗಿ ಅದರಾದರೂ ದುರ್ಯೋಧನ, ಒಬ್ಬೊಬ್ಬರಾಗಿ ಅದರಾದರು ದುರ್ಯೋಧನ, ಆ ದಾರುಣ್ಯ ದೃಶ್ಯವು ನನ್ನ ಸುಗತಿ ಪಟಲದಿಂದ ಅಚ್ಚಳಿಯದೆ ಉಳಿದು ನಿರಂತರ ಕುಟುಂಬದನೆಯ ಭಯಂಕರ ಬಡಬಾಗ್ನ ಜ್ವಾಲೆಯಲ್ಲಿ ನಂದು ಬೆಂದು ಜರ್ಜರಿತನಾಗಿದ್ದೆನು. ಅಂದಿನ ನನ್ನ ಸೋಹೃದಯ ಇಂದು ಕಠೋರವಾಗಿದೆ. ಕೋಟಿ ಕಟಾರಿಗಳು ಒಂದೇ ಬಾರಿಗೆ ಬಂದು ನನ್ನ ಕರುಳನ್ನೇ ಕತ್ತರಿಸಿದಂತಾಗುತ್ತದೆ. ಕೌರವೇಶ್ವರ, ನಿನ್ನ ನಿರಂತರ ಅಚ್ಚುಮೆಚ್ಚುಗೆಯಲ್ಲಿ ನಂದು ಬೆಂದು ಕುಂದು ಕೃಶವಾಗಿರುವ ನನ್ನ ಈ ದೇಹವನ್ನು ಅಣು ಅಣುವಾಗಿ ತುಂಡರಿಸಿ ನೋಡಿದರು ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ನಮ್ಮ ಗೆಳೆಯ ನನ್ನ ನುಡಿಗೆ ನಿನ್ನ ಗುರು ವಂಶದವನ ಏನಾದರೂ ನಿನ್ನ ಗುರು ವಂಶದ
ದುರ್ಯೋಧನ 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 ದೃಷ್ಟ ದುರ್ವಿಧಿಯ ಹಠದಿಂದ ದುರ್ಮತ್ತನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರುಣೆ ತೋರುವ ಸೋದರ ಮಾವನನ್ನೇ ಕೆಣಕಿ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯನಾಗಿಸಿದ ಕುರುಕುಲ ಕೀಟವೇ ಕೇಳು. ದುರ್ಯೋಧನ, ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮ್ರಾಟನಂತೆಯೇ ಮೆರೆಯಬಹುದಾಗಿತ್ತು. ಆದರೆ ಅಂದಿನ ನನ್ನ ಆಸೆ ಆಕಾಂಕ್ಷೆ ಎಲ್ಲವೂ ಗಾಳಿಗೋಪುರವಾದವು. ಆದರೂ ನನಗೆ ಚಿಂತೆಯೇ ಇಲ್ಲ. ಆತ ಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದು. ದುರ್ಯೋಧನ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಬೇರ್ಪಡಿಸಬೇಕು. ದುರ್ಯೋಧನ, ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ಆಪ್ತ ಬಂಧುವೇ ಮಾತ್ರವಲ್ಲ, ಸಮಯ ಸಂಜೀವಿನಿ ಎಂಬ ಆ ಮೋಹದಿಂದ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆಳೆಯುವೆನು. ಇನ್ನು ಮುಂದೆ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನ. ದುರ್ಯೋಧನ, ಇಷ್ಟಾಗದೆ ಬರೆತು ಈ ಸೌಬಲ ರಾಜ ಶಕುನಿಗೆ ಇನ್ನೆಲ್ಲಿರುವುದು ಶಾಂತಿ, ಎಲ್ಲಿಯೇ ಸಮಾಧಾನ, ಇನ್ನೆಲ್ಲಿಯೇ ಮೂಳೆಗಳು ದಾಳಗಳೆಲ್ಲವ ಮರುಳೇ ಇವುಗಳು ದಾಳಗಳೆಲ್ಲವೋ. ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರು ವಂಶವೇ ಹಾಲು. ದ್ರೋಹಿ, ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರುವಂಶವೇ ಹಾಳು. ಕಾಳು ಸರ್ವವನ್ನು ತುಳಿದೆಚ್ಚರಿಸಿದ ಕೂಡ ಕೌರವನ ಕೇಳು. ನಾಳೆ ನಡೆಯುವ ಕ್ರೂರ ಕಾಳಗದಿ ಕೌರವ ಎಣಗಳ ಸಾಲು. ನಾಳೆ ನಡೆಯುವ ಕ್ರೂರ ಕಾಳಗದಿ ಕೌರವ ಎಣಗಳ ಸಾಲು. ಸರ್ಪಗಿರೀಟವ ಧರಿಸಿ ಸರ್ಪದಿ ಮೆರೆಯುವೆ ದುರುಳನಿಗೆ ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಳೆಯನ್ನು ಮುರಿಸಿ
ದಾಳಗಳೆಲ್ಲವ ಮರುಳೇ ಇವುಗಳು ದಾಳಗಳೆಲ್ಲವೋ ದಾಳಗಳೆಲ್ಲವ ಮರುಳೇ ಇವುಗಳು ದಾಳಗಳೆಲ್ಲವೋ ಜನ್ಮದಾದ ನನ್ನೊಳಗೊಂಡ ಎಂದನುದರ ದೇಹದ ಮೂಳೆಗಳು ಜನ್ಮದಾದ ನನ್ನೊಳಗೊಂಡ ಎನ್ನನುದರ ದೇಹದ ಮೂಳೆಗಳು ಅನುದರ ದೇಹದ ಮೂಳೆಗಳು ಮೂಳೆಗಳು ದಾಳಗಳೆಲ್ಲವ ಮರುಳೇ ಇವುಗಳು ದಾಳಗಳೆಲ್ಲವೋ ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರುವಂಶವೇ ಹಾಳು ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರುವಂಶವೇ ಹಾಳು ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಳ ಕೌರವನ ಕೇಳು ನಾಳೆ ನಡೆಯುವ ಕ್ರೂರ ಕಾಳಗದಿ ಕೌರವಯನಗಳ ಸಾಲು ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವೆ ದುರುಳನಗೆ ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವೆ ದುರುಳನಗೆ ಗದಾಗಿದ್ದವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಗದಾಗಿದ್ದವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಂಗದಲ್ಲಿನ ದೊರೆಯನ್ನು ಮುರಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಂಗದಲ್ಲಿನ ದೊರೆಯನ್ನು ಮುರಿಸಿ ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ದ್ರೋಹಿ ದಾಳಗಳೆಲ್ಲವ ಮರುಳೇ ದಾಳಗಳೆಲ್ಲವೋ ದಾಳಗಳೆಲ್ಲವ ಮರುಳೇ ದಾಳಗಳೆಲ್ಲವೋ 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 ಹಳಬೇಡಿ ಅಳಬೇಡಿ ಅಳಬೇಡಿ ದುರ್ಯೋಧನ ದುರ್ಯೋಧನ ನಿನ್ನ 99 ಮಂದಿ ಸಹೋದರರ ಚಂಡ ಮುಂಡಗಳಿಂದ ನರಕದಲ್ಲಿ ನಿರಾಜನವನ್ನು ಮಾಡಿಸಿದನು ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿಮಗಾಗುವ ಹಿಂಸೆಯೇ ಭಯಾನಕ ಅತಿ ಭಯಾನಕ ಎನಿಸುವುದು ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಹಂಬಲಿಸುತ್ತಾ ನಿನಗಾಗಿ ಯಾರು ಒಂದು ತೊಟ್ಟು ಕಣ್ಣೀರು ಇಡುವರಿಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಇಡಿಸುವೆ ದುರ್ಯೋಧನ ನಿನಗೆ ನರಕದ ಮಾರ್ಗವನ್ನೇ ಇಡಿಸುವೆ ಯಾರಿಗೆ ನರಕದ ಮಾರ್ಗ ಮತ್ತಾರಿಗಯ್ಯ ನಿನಗೆ ಕೌರವೇಶ್ವರ ನಿನಗೆ ಕಡುವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಅದ್ಯಾಕಯ್ಯ ಒಳ್ಳೆ ಹೊಸಿದ ಎಬ್ಬುಲಿಯಂತೆ ಬಬ್ಬಿಡುವೆ ಮಾವ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ ಚಿಂತೆ ಹೇಗೆ ಗುರುರಾಜ ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಹೊರಟರೆಂದು ದೂತನು ಈ ದಿನವೂ ಸಮಾಚಾರವನ್ನು ತಂದನಲ್ಲವೇ ಕೌರವೇಶ್ವರ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಲಗಳಿಂದ ಇಡೀ ಪಾಂಡವ ಸೈನ್ಯವನ್ನೇ ನಾಶ ಮಾಡಬಲ್ಲೆ ಆದರೆ ಜ್ಞಾತಿ ಹಿಂಸೆ ಸೋಯಿತ ಕಲಹ ಉಚಿತವೇ ಮಾವ ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಅದೆಷ್ಟೋ ಬಾರಿ ಯುದ್ಧವು ಅಧರ್ಮವೆಂದು ವಿಧ ವಿಧವಾಗಿ ಹೇಳಿದನು ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆನು ಶಕುನಿ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೇರಿ ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ ಬಿಡು ಆ
ಅಗ್ರಜಾನ್ವಿತಕ್ಕೆ ಯದು ನಂದನನು ಹರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲ್ ಘನಕುಟೀರಕ್ಕೆ ಹೋಗಿರ್ದನೈ ಸಹಿಸದ ಸದಳವು ಎನಗೆ ಅಗ್ರಜ ಅಗ್ರಜ ಅಣ್ಣ ಸಹೋದರ ಅಣ್ಣ ನಾನು ನೋಡಿ ಬಂದು ಕೃಷ್ಣಗೈದ ಕಾರ್ಯವ ಅಣ್ಣ ನಾನು ನೋಡಿ ಬಂದು ಕೃಷ್ಣಗೈದ ಕಾರ್ಯವ ಕೃಷ್ಣಗೈದ ಕಾರ್ಯವ ಕೃಷ್ಣಗೈದ ಕಾರ್ಯವ ಅಲ್ಲಗೈದ ಪರಿಯನ ಎಲ್ಲ ನೋಡಿ ಬಂದನು ಅಲ್ಲಗೈದ ಪರಿಯನ ಎಲ್ಲ ನೋಡಿ ಬಂದನು ಎಲ್ಲದೋ ಅನ್ನೋದು ಅಲ್ಲನೇ ಹೋಗೋದು ಎಲ್ಲದೋ ಅನ್ನೋದು ಅಲ್ಲನೇ ಹೋಗೋದು ಅಣ್ಣ ನಾನು ನೋಡಿ ಬಂದು ಕೃಷ್ಣಗೈದ ಕಾರ್ಯವ ಕೃಷ್ಣಗೈದ ಕಾರ್ಯವ ಕೃಷ್ಣಗೈದ ಕಾರ್ಯವ ಅಲ್ಲಗೈದ ಪರಿಯ ನಾನು ಎಲ್ಲ ಬಂದನು ನೋಡಿದೆಯಾ ಅಲ್ಲಗೈದ ಪರಿಯ ನಾನು ಎಲ್ಲ ನೋಡಿ ಬಂದನು ಎಲ್ಲದೋ ಅನ್ನೋದು ಅಲ್ಲನೇ ಹೋಗೋದು ಎಲ್ಲದೋ ಅನ್ನೋದು ಅಲ್ಲನೇ ಹೋಗೋದು ಅಣ್ಣ ನಾನು ನೋಡಿ ಬಂದ ಕೃಷ್ಣಗೈದ ಕಾರ್ಯವ ಕೃಷ್ಣಗೈದ ಕಾರ್ಯವ ಕೃಷ್ಣಗೈದ ಕಾರ್ಯವ 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 ಅಣ್ಣ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು ನಾಳಿನ ಪ್ರಾಸಕಾಲದ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸಿರುವಂತೆ ಶಾಂತಿ ಸಂಧಾನ. ಏನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ ಸಹೋದರ? ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಣ್ಣ ಆದರ್ಪಿತ ವಾಪಾಲಕನು ನಮ್ಮ ಸತ್ಕಾರ್ಯವನ್ನು ಎಂದಿಗೂ ನಿರೀಕ್ಷಿಸುವುದಿಲ್ಲ. ಈಗಾಗಲೇ ದರಿದ್ರನ ವಿದುರನ ಮುಳ್ಪು ಜೋಪಡಿನ ಆಚರಿಸುವನು ಅಣ್ಣ. ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಾಧೀನನು. ಈ ದಿನ ಅವನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ರಾಜಾಸ್ಥಾನಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ ಎಣ್ಣೆಯ ಚೌರವ ತೋರುವೆ, ಅಗ್ರಜ ಎಣ್ಣೆಯ ಚೌರವ ತೋರುವೆ, ಎಣ್ಣೆಯ ಚೌರವ ತೋರುವೆ, ಎಣ್ಣೆಯ ಚೌರವ ತೋರುವೆ. ಅಗ್ರಜ ಎಣ್ಣೆಯ ಚೌರವ ತೋರುವೆ, ಎಣ್ಣೆಯ ಚೌರವ ತೋರುವೆ, ಎಣ್ಣೆಯ ಚೌರವ ತೋರುವೆ. ಸುತರರು ಕಂಡರೀಚಿ ಕಂಡ ಬಿಡವೆಲ್ಲ ನನಗೊಳಗೆ ಪಾಂಡು ಸುತರರು ಕಂಡರೀಚನ ಕಂಡ ಬಿಡವೆಲ್ಲ ನನಗೊಳಗೆ ಪಾಂಡ ಭೀಮನ್ನು ಕಂಡರೀಚನ ಕಂಡ ಬಿಡವೆಲ್ಲ ನನಗೊಳಗೆ ಪಾಂಡ ಭೀಮನ್ನು ಕಂಡರೀಚನ ಕಂಡ ಬಿಡವೆಲ್ಲ ನನಗೊಳಗೆ ಹಿಂಡು ಬಿಡುವೆನ ರಣದೊಳಗೆ, ಹಿಂಡು ಬಿಡುವೆನ ರಣದೊಳಗೆ. ಹಾಕ್ಯದ ಎಣ್ಣೆಯ ಚೌರವ ತೋರುವೆ, ಎಣ್ಣೆಯ ಚೌರವ ತೋರುವೆ, ಎಣ್ಣೆಯ ಚೌರವ ತೋರುವೆ, 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 ತೋರುವೆ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ಹೆಚ್ಚೆ ನಾಳೆಗೊಪ್ಪದು ಹೇಗೊಪ್ಪದು. ಸಹೋದರ ಸಹೋದರ ಸಹೋದರ, ನನ್ನ ಅಭಿಮಾನಿ ಶಾಲೆಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೊಂದೊಂದು ಸಾರಿ ದುಸ್ಸಾಹಸವೇ ಅನಿಸುವುದು. ನೋಡಿದೆ ಮಾವ, ನನ್ನ ತಮ್ಮನ ಕ್ರೋಧ ಅಗ್ನಿಯ ಜ್ವಾಲೆಯನ್ನು. ಮದಗದಗಳೆಷ್ಟಿದ್ದರೇನು ಈ ಸಿಂಹಕ್ಕೆ ಸರಿ ಸಾಟಿ ಆಗಬಲ್ಲದೆ? ಅದಿರಲಿ ಮಾವ,
ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನು ಅಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನ. ಪ್ರಾರಂಭದಲ್ಲಿ ವಹಿಸಲಾಗದ ಅಪಮಾನ, ನಿನ್ನ ಈ ಭಕ್ತಿ ವೈರಾಗ್ಯಗಳಿಂದ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕುರುರಾಜ, ಹೇಗೆ ಸಹಿಸುವೆ? ಮಾವ, ಕೃಷ್ಣನಲ್ಲೇಕೆ ನಿನಗಿಷ್ಟೊಂದು ದ್ವೇಷ? ಆತನು ಕ್ಷತ್ರಿಯ ಜಾತಿಯ ಕಳಕಂ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದು ಆತನು ಅವತರಿಸಿರುವನು. ಯಾರು ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಮರಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಮಾವ, ಕಂಸ, ಜರಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಮಿತ್ರರಲ್ಲವೇ ಮಾವ? ಕಾರಣವಿಲ್ಲದೆ ಅವರನ್ನು ಕೂಡ ಸಂಹರಿಸಿದನು. ಕಂಸನನ್ನು ವಧಿಸಿ ಹರಳು ಮುರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸದ ಮೇಲೆ ಕುಳ್ಳಿರಿಸಿ ಸಹೋದರರನ್ನು ಸುರಪಾನ ಪ್ರಮೋತನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನವಸಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಕುರುರಾಜ. ಮಾವ, ಹಾಗಾದರೆ ನನ್ನನ್ನೇಕೆ ನೀನು ದ್ವಾರಕೆಗೆ ಕಳುಹಿಸಿದೆ? ಆ ನಂದಗೋಪಾಲನ ಮನೆ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಆಗಬಹುದು ಮಾವ, ಆಗಬಹುದು. ಕೃಷ್ಣನಿಗಿಂತ ಅವನ ವಿದ್ಯುನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಯಿತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಯಿತು. ಆದರೆ ಆ ಅರ್ಜುನನು ನಿನ್ನನ್ನು ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ, ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾದದ್ದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಅದೇಕೆ ಮಾವ? ಬೇರೆ ಮಾಡಲಾಗದು ಕೌರವೇಶ್ವರ, ಬೇರೆ ಮಾಡಲಾಗದು. ಅದೇಕೆ ಮಾವ? ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು ಕಣೆಯ. ನೀನೇನಾದರೂ ಸಂಧಾನಕ್ಕೆ ಸಮರ್ಥಿಸಿ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಮತ್ತೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ದುರ್ಯೋಧನ ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಕೈ ಹಿಡಿಯುವುದಾದರೆ ರಣಕ್ಷೇತ್ರದಲ್ಲಿ ಸಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲು. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಏಕಿ ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಒಂದು ಸೂಜಿ ಮನೆ ಊರುವಷ್ಟು ಸಹ ಜಾಗ ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ಕೂಡ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಆಗಲೇಬೇಕು ಮಾವ. ದುರ್ಯೋಧನ ಮಾವ, ಈ ವಿಚಾರದಲ್ಲಿ ನಿನ್ನ ಮಾವನಾದ ಈ ಎಲ್ಲ ಈ ವಿಚಾರದಲ್ಲಿ ನಿನ್ನ ಮಾವನಾದ ಈ ಶಕುನಿಯಿಂದಲೂ ಒಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಆಗಲಿ ಮಾವ. ಯುದ್ಧದ ಹೊರತಾಗಿ
ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಸಹ ಜಾಗ ಕೊಡುವುದಿಲ್ಲ. ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವೂ ಮಾಡುವುದಿಲ್ಲ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ದುರ್ಯೋಧನ, ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನೋ, ಪಾರ್ಥನ ಶಿರವಾರಿಸುವ ವೀರಕರ್ಣನೋ. ಮಾವ, ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನೋ, ಪಾರ್ಥನ ಶಿರವಾರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರೋ, ಶಲ್ಯ ಶಕುನಿ ಸೈನ್ಯವ ಸಮರ ವೀರರು. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರೋ, ಶಲ್ಯ ಶಕುನಿ ಸೈನ್ಯವ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನೀಗ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನೀಗ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ನಡೆ ನಡೆ ನಡೆ. ಕುರುಕುಲದ ರಣಗಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ, ಬೋರ್ ಗೊರೆವ ಬಿರುಗಾಳಿಗೆ ಸೇಡಿನ ಕಾರ್ಮೋಡ ನೆಪ್ಪಿಸಿ ದ್ವೇಷಾಗ್ನೆಯ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ತರೆಯನ್ನ ಬೆರೆಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವ ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ.